ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದಲ್ಲಿ ಹಾನಗಲ್ಲ ಶ್ರೀ ಕುಮಾರ ಮಹಾಸ್ವಾಮೀಜಿಗಳವರ 157ನೇ ಜಯಂತಿ ಕಾರ್ಯಕ್ರಮ ನಡೆಯಿತು. ಹೌದು, ಮಹಾಶರಣರ ಧಾರ್ಮಿಕ ಕೇಂದ್ರವಾಗಿರುವ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಅನ್ನದಾನೀಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಇದೇ ಸೆಪ್ಟೆಂಬರ್ 14ರಿಂದ 24ರವರೆಗೆ ಹಾನಗಲ್ ಶ್ರೀ ಕುಮಾರ ಮಹಾಶಿವಯೋಗಿಗಳವರ 157ನೇ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು ಅಂತ ಮುಂಡರಗಿಯ ಅನ್ನದಾನೀಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತು ರಾಷ್ಟ್ರ ಕ್ರಾಂತಿ ನ್ಯೂಸ್ ತಂಡ ಶ್ರೀಗಳನ್ನ ಸಂಪರ್ಕಿಸಿದಾಗ ಮುಂಡರಗಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ಅಪರೂಪದ ಐತಿಹ್ಯದ ಕಾರ್ಯಕ್ರಮವಾಗಲಿದ್ದು, ಸರ್ವ ಧರ್ಮದ ಭಕ್ತಾದಿಗಳೆಲ್ಲರೂ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ವರದಿ ಮರಿಯಾ ಜಾಯಂ. ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನು ಸ್ಮರಣೆ ಮಾಡಿಕೊಂಡು ಜಗದ್ಗುರು ಅನ್ನದಾನೀಶ್ವರ ಮಹಾಶಿವಯೋಗಿಗಳ ಗುರುಪರಂಪರೆಯನ್ನು ಸ್ಮರಣೆ ಮಾಡಿ ಮುಂಡರಗಿಯ ಪಟ್ಟಣದಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ 157ನೇ ಜಯಂತಿ ಮಹೋತ್ಸವವನ್ನು ನಾವು ಮುಂಡರಗಿಯಲ್ಲಿ ಮಾಡಬೇಕಂತ ಹೇಳಿ ಪೂಜ್ಯ ಸನ್ನಿಧಿಯವರ ಮುಂಡರಗಿ ಜಗದ್ಗುರು ಮಹಾಸನ್ನಿಧಿಯವರ ಅಪೇಕ್ಷೆ ಮೇರೆಗೆ ನಾವು ಈ ವರ್ಷ ಕುಮಾರೇಶ್ವರ ಜಯಂತಿ ಸಮಿತಿ ಅಂತ ಇದೆ, ಕರ್ನಾಟಕದ ಯುವ ಮಠಾಧೀಶರೆಲ್ಲರೂ ಕೂಡಿಕೊಂಡು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಸಮಿತಿ ಅಂತ ಹೇಳಿ ಯುವ ಸ್ವಾಮಿಗಳೆಲ್ಲ ಕೂಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಮಿತಿ ಇದು. ಉದ್ದೇಶ ಏನು? ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ನಮ್ಮ ಕರ್ನಾಟಕದ ಕಾಂತಿ ಅಂತೇಳಿ ಡಾಕ್ಟರ್ ಜಚ್ಚಿನಿಯವರು ಬರೀತಾರೆ. ಭಾರತದ ಪಥಸಂಚಲನವನ್ನು ಮಾಡಿ ಕೊನೆಗೆ ಒಂದು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ 9 ದಿನ ಇದನ್ನು ಮಾಡ್ತೇವೆ. ಆಮೇಲೆ ಹಳ್ಳಿಗಳಿಗೂ ಕೂಡ ದಿವಸ 2 ಹಳ್ಳಿಗಳನ್ನು ನಾವು ಮುಂಡರಗಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಕೂಡ ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಹಳ್ಳಿಯಲ್ಲಿ ಕೂಡ ಪಥಸಂಚಲನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಅಲ್ಲಿಯೂ ಕೂಡ ಪಥಸಂಚಲನವನ್ನು ಮಾಡಿ ಅಲ್ಲಿ ನಾವು ಹಳ್ಳಿಯವರಿಗೆ ಹೇಳಿದ್ದೇವೆ, ಯಾವುದೇ ನಮಗೆ ಇಷ್ಟು ಜನ ಸ್ವಾಮಿಗಳು ಬರ್ತೀವಿ ಅಂದಮೇಲೆ ನಮ್ಗೆ ಯಾವುದೇ ಹಾರ ತುರಾಯಿಗಳು ಬೇಕಾಗಿಲ್ಲ, ಶಾಲು ಮಾಲೆಗಳು ಬೇಕಾಗಿಲ್ಲ, ನೀವು ಕಾಣಿಕೆ ಕೊಡಬೇಕಾಗಿಲ್ಲ, ನೀವೆಲ್ಲರೂ ಕೂಡಿಕೊಂಡು ನಮ್ಮನ್ನು ಸ್ವಾಗತ ಮಾಡಿಕೊಂಡು ಎಲ್ಲರೂ ನೀವು ತೋರಿಸಿದ ಮಾರ್ಗದಲ್ಲಿ ಪಥಸಂಚಲನವನ್ನು ಮಾಡಿ ದೇವಸ್ಥಾನದಲ್ಲಿ ಕೂಡೋಣ. ನಾವು ಬಂದಿರುವಂಥ ಉದ್ದೇಶ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತೇವೆ. ಆ ನಂತರ ನಿಮಗೆಲ್ಲರಿಗೂ ಕೂಡ ಯಾರು ಅಪೇಕ್ಷೆ ಪಡ್ತೀರಿ ಎಲ್ಲರಿಗೂ ನಿಮಗೆ ಉಚಿತವಾದ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೇವೆ. ಶಿವಯೋಗ ಮಂದಿರದ ವಿಭೂತಿಗಳನ್ನು ತಂದಿರ್ತೇವೆ. ಹಾನಗಲ್ಲ ಕುಮಾರಸ್ವಾಮಿಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ತವೆ, ಅವೆಲ್ಲವನ್ನೂ ಕೂಡ ಅಲ್ಲಿ ಸಿಗ್ತವೆ. ಅವನ್ನ ಯಾರು ಕೊಂಡುಕೊಳ್ಬೋದು. ಆಮೇಲೆ ನಾವು ಉಚಿತವಾಗಿ ರುದ್ರಾಕ್ಷಿ ಧಾರಣೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇದೇ ಸೇಮ್ ಕಾರ್ಯಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೀವಿ, ದಿವಸಕ್ಕೆ 2 ಹಳ್ಳಿ ಅಂತೆ. ಅದನ್ನು ಕೂಡ 23ನೇ ತಾರೀಕಿನವರೆಗೆ ಆ ರೀತಿ ಮಾಡ್ತೇವೆ. ಮತ್ತೆ ಅಲ್ಲಿಂದ ಬಂದು ಸಂಜೆ 6:30ಯಿಂದ 8:30ವರೆಗೆ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದೊಳಗೆ ಅದು ಪ್ರವಚನ ಇರ್ತದೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಅನ್ನುವಂಥ ಪ್ರವಚನ ಇರ್ತದೆ. ಆ ಪ್ರವಚನಕ್ಕೆ ಎಲ್ಲ ಸ್ವಾಮಿಗಳೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಈ ರೀತಿಯಾಗಿ 9 ದಿವಸ ಆದಮೇಲೆ ಲಾಸ್ಟಿಗೆ 24ನೇ ತಾರೀಕಿನ ದಿವಸ ಬೆಳಗ್ಗೆ ಸುಮಾರು ಒಂದು 120 ಜನ ಸ್ವಾಮಿಗಳು, ಆಮೇಲೆ ಸುಮಂಗಲೆಯರ ಕುಂಭೋತ್ಸವ ಅಥವಾ ವಚನೋತ್ಸವ, ಅದರ ಮುಖಾಂತರವಾಗಿ ವಿವಿಧ ವಾದ್ಯ ವೈಭವಗಳೊಂದಿಗೆ ಮುಂಡರಗಿಯ ಪ್ರಮುಖ ಬೀದಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕರ್ನಾಟಕದ ಕಾಂತಿ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಆ ಕಾಲದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಅಂಧ ಅನಾಥರ ಬಗ್ಗೆ, ಆಯುರ್ವೇದದ ಬಗ್ಗೆ, ಆರೋಗ್ಯದ ಬಗ್ಗೆ, ಕೃಷಿ ಬಗ್ಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವ್ರು ಯಾವ್ಯಾವ ಭಾಗಕ್ಕೆ ಹೋಗ್ಯಾರ, ಅಲ್ಲಲ್ಲಿ ಏನೇನು ತೊಂದರೆಗಳದಾವ ಅಥವಾ ಅಲ್ಲಿ ಯಾವುದನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು ಅನ್ನುವಂಥದ್ದಲ್ಲ, ಆ ರೀತಿಯಾಗಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿದಂಥವ್ರು. ಇನ್ನೊಂದು ಗಮನಕ್ಕಿರಲಿ, ಹಾನಗಲ್ಲ ಕುಮಾರಸ್ವಾಮಿಗಳಂದರೆ ಯಾವುದೋ ಒಂದು ಲಿಂಗಾಯತ ಮಠಕ್ಕೆ ಸೀಮಿತರಲ್ಲ, ಯಾವುದೇ ಒಂದು ಜಾತಿಗೆ ಅಂಟಿಕೊಂಡವರಲ್ಲ.
ಜಾತ್ಯತೀತವಾಗಿ ಸರ್ವ ಸಮಾಜವನ್ನ ಪ್ರೀತಿಸಿದಂಥ ಒಬ್ಬ ಮಹಾತ್ಮ ಅಂದ್ರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಆ ನಿಟ್ಟಿನಲ್ಲಿ ಆ ಕಾಲದಲ್ಲಿ ಕೈಗಾರಿಕೆ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟರು. ಈ ಶಿಕ್ಷಣ ಎಲ್ಲ ಸಮಾಜದವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ತಕ ಸಂಘ, ಈ ಕಡೆ ಕೇಲಿ, ಬಾಗಲಕೋಟೆ ಕಡೆ ಹೋದ್ರೆ ಬಸವೇಶ್ವರ ವಿದ್ಯಾವರ್ತಕ ಸಂಘ, ಬಿಜಾಪುರಕ್ಕೆ ಹೋದ್ರೆ BLD ವಿದ್ಯಾವರ್ತಕ ಸಂಘ, ಇವನ್ನೆಲ್ಲಕ್ಕೂ ಹಾನಗಲ್ ಅಜ್ಜವರು ಪ್ರೇರಣಾದಾಯಕರಾದ್ರು ಈ ಸ್ಥಾಪನೆಯನ್ನ ಮಾಡಲಿಕ್ಕೆ. ಯಾಕಂದ್ರೆ ನಮ್ಮ ಜನ ಇವತ್ತ ಶಿಕ್ಷಣವಂತರಾದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ತದೆ, ಜನರ ಬೆಳವಣಿಗೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಸ್ವತಃ ಅವರು ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣಾದಾಯಕರಾದರು. ಹಾಗಾಗಿ ಅಲ್ಲಿ ಎಲ್ಲರೂ ಕಲ್ತರು. ಅದಷ್ಟೇ ಅಲ್ಲದೆ ಇವತ್ತ ಕಣ್ಣು ಕಾಣದಂಥವ್ರು, ಕಿವಿ ಕೇಳದಂಥವ್ರು, ಅವರೆಲ್ಲರೂ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟವಾಗಿರುವಂಥ ದಿನಮಾನಗಳಲ್ಲಿ ಪುಟ್ಟರಾಜ ಗವಾಯಿಗಳನ್ನು, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತ ವಿದ್ಯೆಯನ್ನು ಕೊಡೋದ್ರ ಮುಖಾಂತರವಾಗಿ ಗದಿಗಿನೊಳಗ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿ ಇವತ್ತು ಅನಾಥರಿಗೆಲ್ಲರಿಗೂ ಇವತ್ತು ಸ್ವಂತ ಅವ್ರ ಕಾಲ ಮೇಲೆ ಕಾಲು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಪ್ರೇರಣಾದಾಯಕರು. ಈ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇವತ್ತು ವಚನ ಸಾಹಿತ್ಯ ಉಳಿಲಿಕ್ಕೆ ಬಸವಾದಿ ಶರಣರು ವಚನಗಳನ್ನು ತಾಡೋಳಗಳಲ್ಲಿ ಬರೆದಿಟ್ಟಿರ್ತಕ್ಕಂಥ ಆ ವಚನ ಸಾಹಿತ್ಯ ಉಳಿಬೇಕು, ಬೆಳಿಬೇಕು ಅಂತ ಹೇಳಿ ಪಗು ಅಳಕಟ್ಟಿ ಅಂತವರಿಗೆ ಪ್ರೇರಣಾದಾಯಕರಾಗಿ ಅವರ ಹಿನ್ನೆಲೆ ಶಕ್ತಿಯಾಗಿ ನಿಂತವರು ಕೂಡ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡಿನ ಎಲ್ಲ ಮಠಾಧೀಶರು, ಪ್ರತಿಯೊಬ್ಬ ಭಕ್ತರು ಕೂಡ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆಚರಿಸಬೇಕಾಗಿರ್ತಕ್ಕಂಥ ಜಯಂತಿ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಜಯಂತಿ. ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ದವ್ರದ್ದು ಕೂಡ ಬಹಳ ಮಹತ್ವದ ಪಾತ್ರ ಇದೆ. ಆದ ಕಾರಣ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಮಾಡುವಂಥ ಕಾರ್ಯಕ್ರಮವನ್ನು ಜನರು ನೋಡುವ ಹಾಗೆ ಪ್ರಸಾರ ಮಾಡ್ತೀರಿ ಅನ್ನುವಂಥ ಒಂದು ಅಭಿಮಾನದಿಂದ ತಮ್ಮನ್ನು ಕೂಡ ನಾವು ಇಲ್ಲಿ ಆಹ್ವಾನಿಸಿದ್ದೇವೆ. ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡಿ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ